ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಶುಭ ಮುಂಜಾನೆ. ಬನ್ನಿ, ನಾನು ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲು ತಟ್ಟೆ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡಕತ್ತೀನಿ. ಸಿಂಪಲ್ಲಾಗಿ ನೀವು ತಟ್ಟೆ ಮುದ್ದೆನ ಮಾಡ್ಕೊಂಡು ತಿನ್ಬೋದು. ಮೆಂತ್ಯ ಚಟ್ನಿ ಇಲ್ಲ ಬಸ್ಸಾರು ಮತ್ತು ತಿಳಿ ಸಾರು, ನೀವು ಯಾವುದಕ್ಕಾದರೂ ತಟ್ಟೆ ಮುದ್ದೆ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ತೋರಿಸೋಣ ಅಂತ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇನ್ಯಾಕೆ ತಡ, ಬೇಗ ತೋರಿಸ್ಬಿಡ್ತೀನಿ. ಬನ್ನಿ ಮತ್ತು ಯಾವ ಥರ ಮಾಡೋದು ಅಂತ ಪಟ್ಟಂತ ತೋರಿಸ್ಬಿಡ್ತೀನಿ. ಇಲ್ಲಿ ನೋಡ್ರಿ ಒಂದು ಚರಿಗೆಯಷ್ಟು ನೀರು ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ಉಪ್ಪು ಹಾಕಿ ಹೆಸ್ರು ಕಾಯಕ್ಕೆ ಇಟ್ಬಿಡೋಣ. ಬನ್ನಿ ಫ್ರೆಂಡ್ಸ್, ಇದು ನಮಗೂ ಜಾಸ್ತಿ ಮುದ್ದೆ ಮಾಡೋಕ್ಕೆ ಬರ್ತಿಲ್ಲ ರೀ. ನಮ್ಮ ಅಜ್ಜಿ ಹೇಳ್ಕೊಟ್ಟಾರ ಮುದ್ದೆ ಮಾಡೋದು, ತುಂಬ ಸಿಂಪಲ್ಲು. ರಾಗಿ ಮುದ್ದೆಗಿಂತ ಈ ಮುದ್ದೆ ಅಂತೂ ಭಾಳ ಟೇಸ್ಟ್ ಬರುತ್ತೆ. ಇದಕ್ಕೆ ಮೆಂತ್ಯ ಚಟ್ನಿನ ನೋಡಿರಿ ಫೇವ್ರೇಟ್. ಇದಕ್ಕೆ ಮೆಂತ್ಯ ಚಟ್ನಿ ಇದ್ರೂ ಮಾತ್ರ ತುಂಬ ಚೆನ್ನಾಗಾಗುತ್ತೆ ನೋಡಿ. ಯಾರಾದರೂ ಮನೇಲಿ ಬಾಣ್ತಿಯರಿದ್ದರೆ ನೀವು ಈ ಥರ ಮುದ್ದೆ ಮತ್ತು ಮೆಂತ್ಯ ಚಟ್ನಿ ಮಾಡಿಕೊಡ್ಬೋದು ನೋಡಿರಿ. ಉತ್ತರ ಕರ್ನಾಟಕ ಸ್ಟೈಲ್ ಮುದ್ದೆ ಇದು. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತತ್ರಿ ನೋಡಿರಿ. ಇವಾಗ ನಾನು ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಹಿಟ್ಟು ಅಂದರೆ ಜೋಳದ ಹಿಟ್ಟು ತೊಗೋಬೇಕು ನೀವು. ಇದಕ್ಕೆ ಜೋಳದ ಹಿಟ್ಟು ತೊಗೊಂಡು ಸ್ವಲ್ಪನೇ ನೀರು ಹಾಕ್ಕೊತ ಕಲಿಸ್ಕೊತ ನೋಡಿ. ಈ ಕಡೆ ಗಟ್ಟಿ ಆಗಬಾರ್ದು, ಈ ಕಡೆ ಅಳಕಾಗಬಾರ್ದು, ಆ ಟೈಪ್ ನೀವು ಕಲಿಸ್ಕೊತಾನೆ ಇರಬೇಕು. ಇದೇ ಥರ ನೋಡಿರಿ, ಇದೇ ಥರ ಸ್ಪೂನ್ ಇದ್ದರೆ ತೊಗೊಂಡು ಕಲಿಸ್ಕೊಳ್ರಿ. ಯಾಕಂದರೆ ಗಂಟಾಗಲ್ಲ ಅಂತ ಹೇಳ್ತೀನಿ. ಇಲ್ಲ ಕೈಯಿಂದನಾದರೂ ನೀವು ಕಲಿಸ್ಕೊತಾನೆ ಮಾಡ್ಕೋಬೇಕು. ಅವಾಗೇನ್ರಿ ನೋಡ್ರಿ, ಅವಾಗೆಲ್ಲ ನಮ್ಮ ಕಡೆ ಸೌಟು ಅಂತಿದ್ವಿ. ಅವಾಗ ಮುದ್ದೆ ತಿರುವುದು ಚಮಚನೇ ಬೇರೆ ಇರ್ತಿದ್ವು ನೋಡ್ರಿ. ಅವಾಗ ಅವಕ್ಕೆ ಹೊಟ್ಟೋ ಏನೋ ಅಂತಿದ್ರು, ನನಗೂ ಗೊತ್ತಿಲ್ಲ. ಅದನ್ನು ಹಾಕಿಬಿಟ್ಟು ಮುದ್ದೆ ತಿರುತ್ತಿದ್ರು. ಇವಾಗ ಅವೆಲ್ಲ ಸಿಗೋದಿಲ್ಲ ಫ್ರೆಂಡ್ಸ್. ಗೋಧಿ ಹುಗ್ಗಿಗೆ ಮತ್ತು ಮುದ್ದೆಗೆ ಸಪ್ರೇಟ್ ಅದನ್ನು ಇಟ್ಕೊಂಡಿರ್ತಿದ್ರು ನೋಡ್ರಿ. ಇವಾಗ ಹೆಸರು ಕಾಯಿತು. ಇದಕ್ಕೆ ನಾನು ಯಾವ ಥರ ಹಿಟ್ಟು ಕಲಿಸ್ಕೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಇವಾಗ ಸ್ವಲ್ಪನೇ ಹಾಕ್ಕೊತ ಇದೇ ಥರ ಸ್ಪೂನ್ ಇದ್ದರೆ ನೀವು ಕಲಿಸ್ಕೊಳ್ರಿ. ಯಾಕಂದ್ರೆ ಮುದ್ದೆ ಆಗಲ್ಲ ಅಂತ, ಗಂಟಾಗಲ್ಲ ಅಂತ ಹೇಳ್ತೀನಿ ನೋಡಿರಿ. ಈಗ ಇದೇ ಥರ ಹಿಟ್ಟು ಕಲಿಸ್ಕೊಂಡಿರ್ತೀರಲ್ಲ ನೀವು, ಸ್ವಲ್ಪನೇ ಹಾಕ್ಕೊತಾನೆ ಈ ಥರ ಕಲಿಸ್ಕೊಳ್ಳಿ ನೋಡಿ. ನೀವು ಸ್ವಲ್ಪ ಕೈ ಬಿಟ್ಟರು ಸಹಿತ ಗಂಟಾಗಿಬಿಡ್ತತಿ. ಹಾಗಾಗಿ ಒಂದು ಕಡೆ ಹಾಕ್ಕೊತ ಒಂದು ಕಡೆ ಕೈ ಆಡಿಸ್ಕೊತಾನೆ ಇರ್ಬೇಕು ನೀವು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವೆ ಈ ಮುದ್ದೆ ಮಾತ್ರ. ನೀವು ನೋಡಿರಿ, ಒಂದ್ಸಲ ಟ್ರೈ ಮಾಡಿರಿ. ನೀವೇ ಹೇಳ್ತೀರಿ ನಂಗೆ ಹೌದಕ್ಕ ಅಂಥೇಳಿ ನೋಡಿ. ನಾನು ಮುದ್ದೆ ಮಾಡೋಕ್ಕೆ ಸಪ್ರೇಟ್ ಒಂದು ಪಾತ್ರೆ ಇಟ್ಟಿದ್ದೀನಿ. ಇವಾಗ ನೋಡಿ, ಇಷ್ಟು ಹಿಟ್ಟು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ ನೋಡಿ. ಒಂದು 10 ನಿಮಿಷ ನೀವು ಬಿಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ಹಂಗೆ ಕಲಿಸ್ಕೊತಾನೆ ಇರಿ. ನೀವು ಬಿಟ್ರಿ ಅಂದ್ರೆ ತಳ ಹಿಡಿತೈತಿ. ಹಾಗಾಗಿ ಹೇಳಕತ್ತೀನಿ ನೋಡಿ, ಕಲಿಸ್ಕೊತಾನೆ ಇರ್ಬೇಕು ನೀವು. ಗಂಟಾಯಿತು ಅಂದರೆ ಮುದ್ದೆ ಟೇಸ್ಟ್ ಬರಲ್ಲ ನೋಡಿ. ಒಲೆ ಮೇಲೆ ಮಾಡ್ತಿದ್ರು ನಮ್ಮ ಅಜ್ಜಿಯರೆಲ್ಲ. ಒಲೆ ಮೇಲೆ ಮಾಡಿ ಮೆಂತ್ಯ ಚಟ್ನಿ ಮತ್ತು ನಮ್ಮದೆಲ್ಲ ಡೆಲಿವರಿ ಆದಾಗ ನಾವು ಜಾಸ್ತಿ ಮುದ್ದೆನೇ ಊಟ ಮಾಡಿರೋದು. ಮಕ್ಕಳಿಗೆ ಹಾಲು ಜಾಸ್ತಿ ಬರಲಿ ಅನ್ನೋ ಉದ್ದೇಶಕ್ಕೆ ಮೆಂತ್ಯ ಚಟ್ನಿ ಮತ್ತು ಮುದ್ದೆ ಮಾಡಿಕೊಡ್ತಿದ್ರು ನೋಡಿ. ಮನೇಲಿ ಯಾರಾದರೂ ಬಾಣ್ತಿಯರಿದ್ದರೆ ನೀವು ಮುದ್ದೆ ಮತ್ತು ಮೆಂತ್ಯ ಚಟ್ನಿ ಮಾಡಿಕೊಡ್ರಿ ಅಂತ ಹೇಳ್ತೀನಿ. ಭಾಳ ಟೇಸ್ಟ್ ಬರ್ತೈತ್ರಿ ಇದು. ರಾಗಿ ಮುದ್ದೆಗಿಂತ ಈ ಮುದ್ದೆನೇ ಭಾಳ ಟೇಸ್ಟು ನೋಡಿ. ಇವಾಗ ಈ ಥರ ಫುಲ್ಲು ಕಲಿಸ್ಕೊಂಬಿಡಿ ನೀವು. ಒಂದು ಸ್ವಲ್ಪನೂ ಗಂಟು ಆಗಬಾರ್ದು ಫ್ರೆಂಡ್ಸ್. ಅದು ಗಂಟು ಆಯ್ತು ಅಂದರೆ ಟೇಸ್ಟ್ ಹೋಗಿಬಿಡ್ತತಿ. ಇದಕ್ಕೆ ಕಲಿಸ್ಕೊತಾನೆ ಇರಿ. ಏನಿಲ್ಲ ಅಂದರೂ ಒಂದು 10 ನಿಮಿಷ ಕಲಿಸ್ಕೊತಾನೆ ಇರಿ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ರಿ. ಯಾಕಂದರೆ ತುಪ್ಪ ಹಾಕಿದ್ರಿ ಅಂದರೆ ನೀವು ತಳ ಇಡೋಂಗಿಲ್ಲ ಅದು. ಹಾಗಾಗಿ ತುಪ್ಪನೂ ಹಾಕ್ಕೊಳ್ರಿ ಲಾಸ್ಟಿಗೆ. ಇದಕ್ಕೆ ಇವಾಗ ಇನ್ನೊಂದು ಸ್ವಲ್ಪ ಒಣ ಹಿಟ್ಟು ಹಾಕ್ಕೋಬೇಕು ನೋಡಿರಿ. ಜೋಳದ ಹಿಟ್ಟಿರ್ತೈತಲ್ಲ, ಅದನ್ನು ಒಣ ಹಿಟ್ಟು ಹಾಕ್ಕೊಂಡು ಪೂರ್ತಿ ಇವಾಗ ನೋಡಿರಿ ಈ ಥರ ಕಲಿಸ್ಕೊತಾನೆ ಇರ್ಬೇಕು ನೀವು. ಯಾಕಂದರೆ ಗಂಟಾಗ್ಬಿಡ್ತೈತಿ ಒಣ ಹಿಟ್ಟು ಹಾಕಿರ್ತೀರಲ್ಲ. ಹಾಗಾಗಿ ನೋಡ್ರಿ, ಇವಾಗ ನಮ್ಮ ಉತ್ತರ ಕರ್ನಾಟಕ ಮುದ್ದೆ ರೆಡಿ ಆಗಕತ್ತೈತಿ. ಎಲ್ಲರೂ ಸೇರಿ ಇಂದು ಮುದ್ದೆ ಮಾಡೋಣ, ಮುದ್ದೆ ಜೊತೆಗೆ ಸ್ವಲ್ಪ ಮೆಂತ್ಯ ಚಟ್ನಿ ಮಾಡೋಣ ನೋಡಿ ಫ್ರೆಂಡ್ಸ್. ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬರ್ತೈತಿ ಮುದ್ದೆ ನೋಡಿದರೆ ನಿಮ್ಗೆ ಬಾಯಾಗ ನೀರು ಬರ್ತಾವೆ ಲಾಸ್ಟಿಗೆ ನೋಡಂತ್ರಿ ನೋಡಿ. ಇವಾಗ ನಾನು ಬಿಡ್ದಂಗೆ ಕೈ ಆಡಕತ್ತೀನಿ. ನೀವು ಸ್ವಲ್ಪ ಬಿಟ್ಟರೆ ನೋಡಿರಿ ಇದೇ ಥರ ಗಂಟಾಗ್ಬಿಡ್ತಾವೆ. ಅದಕ್ಕೆ ಈ ಥರ ಚಮಚ ಇದ್ರೆ ತೊಗೊಂಡು ಕಲಿಸ್ಬಿಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವೆ ಜೋಳದ ಮುದ್ದೆ. ಜೋಳದ ತಟ್ಟೆ ಮುದ್ದೆ ಅಂತ ಕರಿತೇವೆ ನಾವು ಇದಕ್ಕೆ. ಯಾಕಂದ್ರೆ ಇದನ್ನು ನಾವು ತಟ್ಟೆಲಿ ಹಾಕಿಬಿಡ್ತೀವಿ ನೋಡಿರಿ. ಇದೇ ಥರ ಗಂಟು ಆಗ್ದಂಗೆ ಕಲಿಸ್ಕೊತಾನೆ ಇರಿ. ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿರಿ. ತುಪ್ಪ ಹಾಕಿ ನೀವು ಬೇಯಕ್ಕಿಟ್ರಿ ಅಂದ್ರೆ ತಳ ಇಡಂಗಿಲ್ಲ ಅಂಥೇಳಿ ತುಪ್ಪ ಹಾಕ್ತಾರಿ ನೋಡಿರಿ. ತುಪ್ಪ ಇಲ್ಲ ಅಂದ್ರೆ ಸ್ವಲ್ಪ ಎಣ್ಣೆನಾದರೂ ಹಾಕಿ
ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ನೀವು ಬೇಯಿಸ್ಕೋಬೇಕ್ರಿ ಮುದ್ದೆನ. ನೋಡಿರಿ ಇವಾಗ ಫುಲ್ ಅದನ್ನು ಸಹಿತ ನಾನು ಕಲಿಸ್ಕೊಳಕತ್ತೀನಿ ನೋಡ್ರಿ. ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬರ್ತಾವ್ರಿ. ನೀವು ವಿಡಿಯೋ ಸ್ಕಿಪ್ ಮಾಡ್ದನ ನೋಡಿದ್ರೆ ಗೊತ್ತಾಕತಿ. ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ನನಗಿನ್ನೂ ಸಪೋರ್ಟ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಮತ್ತು ಲೈಕ್ ಮಾಡಿ ಫ್ರೆಂಡ್ಸ್. ಕಮೆಂಟ್ ಬಾಕ್ಸಲ್ಲಿ ನಾನು ಮಾಡಿರೋ ಮುದ್ದೆ ರೆಸಿಪಿ ಹೇಗಿತ್ತು ಅಂತಲೂ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ ಇವಾಗ ತುಪ್ಪ ಹಾಕಿ ಕಲಿಸ್ಕೊಂಡು ಇದನ್ನೇನಿಲ್ಲ ಅಂದರೆ ನಾನು ಒಂದು 15 ನಿಮಿಷ ಬೇಯಕ್ಕೆ ಇಟ್ಬಿಡ್ತೀನಿ ಗ್ಯಾಸ್ ಮೇಲೆ. ತುಂಬಾ ಸಿಂಪಲ್ ಇದು ಮುದ್ದೆ ಮಾಡ್ಕೊಳ್ಳೋದು. ನಮಗೇನು ಫಸ್ಟಿಗೆ ಮುದ್ದೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ನಮ್ಮ ಅಜ್ಜಿ ಎಲ್ಲ ಹೇಳ್ಕೊಟ್ಟಿದ್ದಾರೆ ನೋಡಿ. ನೋಡಿ ಈ ಥರ ಆಗಬೇಕದು. ಇದನ್ನೇನಿಲ್ಲ ಅಂದರೂ ಒಂದು 15 ನಿಮಿಷ ಬೇಯಕ್ಕೆ ಇಟ್ಬಿಡೋಣ. ಒಂದು ಪ್ಲೇಟ್ ಮುಚ್ಚಿ ನೀವು ಉಪ್ಪು ನೋಡಿ ಹಾಕ್ಕೊಳ್ಳಿ. ನೀವು ಗೊತ್ತಾಗುತ್ತಲ್ಲ ನಿಮಗೆ, ಉಪ್ಪು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಳ್ರಿ. ನಾನು ಸ್ವಲ್ಪ ಹಾಕಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾವ್ರಿ ಈ ಮುದ್ದೆ ಮಾತ್ರ. ಸಖತ್ತಾಗಿ ಟೇಸ್ಟಿಯಾಗಿ ಬರ್ತೈತಿ. ಇದಕ್ಕೆ ತಿಳಿ ಸಾರು ಬೇಕಾದರೂ ಮಾಡ್ಕೊಳ್ಳಿ. ಮತ್ತು ತಂಬಳೆ ಅಂತ ಹೇಳ್ತಾರಲ್ಲ, ನಾನು ತೋರಿಸಿದ್ದೀನಿ ನಿಮಗೆ ತಂಬಳೆ ಮಾಡೋದು ಹೇಗೆ ಅಂತ. ಆ ಥರನೂ ಮಾಡ್ಕೋಬೋದು. ಇವಾಗ 15 ನಿಮಿಷ ನಾನು ಬೇಯಕ್ಕೆ ಇಟ್ಬಿಡ್ತೀನಿ. ನೆಕ್ಸ್ಟ್ ಐತಲ್ರಿ, ಒಂದು ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ಳಿ. ತುಪ್ಪ ಇಲ್ಲ ಅಂದರೆ ಎಣ್ಣೆನಾದರೂ ಸವರ್ಕೊಳ್ಳಿ, ಯಾಕಂದರೆ ಅದು ಮುದ್ದೆ ಹಿಡಿಬಾರ್ದು ಅಂತ ಹೇಳಿ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕಿ ನಾನು ನೋಡಿರಿ ಈಗ ಒಂದು ಪ್ಲೇಟ್ ತೊಗೊಂಡಿದ್ನಲ್ರಿ, ಅದಕ್ಕೆ ನಾನು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಎಲ್ಲ ಪೂರ್ತಿ ನೀವು ಈ ಥರ ಪ್ಲೇಟಿಗೆ ತುಪ್ಪ ಸವರ್ಕೊಂಬಿಡಿ. ತುಂಬ ಸಿಂಪಲ್ಲಾಗಿ ಮಾಡೋವಂಥ ತಟ್ಟೆ ಮುದ್ದೆ ನೋಡಿರಿ. ಮತ್ತು ಮೆಂತ್ಯ ಚಟ್ನಿ ರೆಸಿಪಿನೂ ನಾನು ನಿಮಗೆ ಹಾಕಿದ್ದೀನಿ. ಯಾರಿಗೆಲ್ಲ ಮೆಂತ್ಯ ಚಟ್ನಿ ಮಾಡ್ಕೋಬೇಕು ಅನ್ನೋದು ಸಿಂಪಲ್ಲಾಗಿಯೇ ತೋರಿಸಿದ್ದೀನಿ. ಹಿಂದಿನ ವಿಡಿಯೋದಲ್ಲಿದೆ ನೋಡಿ, ವಿಡಿಯೋ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಕತಿ. ಈಗ ನೋಡಿರಿ ತುಪ್ಪನ ಸವರಿದ್ದೀನಿ. ಇದಕ್ಕೆ ಮುದ್ದೆ ತೊಗೊಂಬರ್ತೀನಿ, ಬರ್ರಿ ಮುದ್ದೆ ಹಾಕ್ಕೊಂಬರ್ತೀನಿ ಯಾವ ಥರ ಅಂತಂದು. ನೋಡಿರಿ ನೀವು ತುಪ್ಪ ಬೇಡ ಅನ್ನೋರು ಎಣ್ಣೆನಾದರೂ ಹಚ್ಕೋಬೋದು. ನಮ್ಮ ಮಕ್ಕಳಿಗೆ ತುಪ್ಪ ಇಷ್ಟ ಅಂತೇಳಿ ಈಗ ತುಪ್ಪ ಹಾಕ್ತಾಯಿದ್ದೀನಿ. ಒಬ್ಬ ಮಗನಿಗೆ ತುಪ್ಪ ಇಷ್ಟ, ಹಾಗಾಗಿ ಒಬ್ಬನಿಗೆ ತುಪ್ಪ ಹಾಕಿ ಮುದ್ದೆ ತೋರಿಸ್ತಾಯಿದ್ದೀನಿ ನೋಡಿ. ನೋಡಿ ಇವಾಗ ಮುದ್ದೆನೂ ಹಾಕ್ಕೊಂಬಂದಿದ್ದೀನಿ. ಬಿಸಿ ಬಿಸಿ ಮುದ್ದೆ ಮತ್ತು ಮೆಂತ್ಯ ಚಟ್ನಿ ರೆಡಿ ಆಗೈತಿ ಫ್ರೆಂಡ್ಸ್. ಬನ್ನಿ, ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಮೆಂತ್ಯ ಚಟ್ನಿನ ನಾನು ಸ್ವಲ್ಪ ಅಳಕನ ಮಾಡೀನಿ, ಸ್ವಲ್ಪ ಚಟ್ನಿನೂ ಮಾಡೀನಿ ನೋಡಿರಿ. ನೋಡಿದ್ರೆ ಬಾಯಾಗ ನೀರು ಬರ್ತತಿ, ತಿನ್ಬೇಕು ಅನ್ನಿಸ್ತತಿ. ಬನ್ನಿ ಫ್ರೆಂಡ್ಸ್, ಯಾರಿಗೆಲ್ಲ ನಾನು ಮಾಡಿರೋ ತಟ್ಟೆ ಮುದ್ದೆ ಇಷ್ಟ ಆಗಿದೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ನೋಡಿ ತುಂಬ ಟೇಸ್ಟಿಯಾದಂತಹ ಮುದ್ದೆ ಇದು. ರಾತ್ರಿ ನಾವೇನಿಲ್ಲ ಅಂದರೆ 2 ಮುದ್ದೆ ತಿಂದು ಮಲ್ಕೊಂಬಿಡ್ತೀವಿ ನೋಡಿರಿ. ಅನ್ನ ಬೇಡ, ರೊಟ್ಟಿ ಬೇಡ, ಏನು 1-2 ಮುದ್ದೆ ತಿಂದರೆ ಸಾಕು ನೋಡಿರಿ ಫ್ರೆಂಡ್ಸ್ ಬೆಳಗ್ಗೆ ಮಟನ. ನೋಡಿರಿ ಇವಾಗ ಮುದ್ದೆನೂ ರೆಡಿ ಆಗೈತಿ, ಮೆಂತ್ಯ ಚಟ್ನಿನೂ ರೆಡಿ ಆಗೈತಿ. ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ. ಒಂದ್ಸಲ ಟ್ರೈ ಮಾಡಿರಿ. ಮತ್ತು ನನ್ನ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ನೋಡಿರಿ ಇದು ಇನ್ನೂ ನೀವು ಜಾಸ್ತಿ ಆರೋಗ್ಬಿಟ್ರೆ ಇನ್ನೂ ಗಟ್ಟಿ ಆಕ್ಕತ್ರಿ ಇದು ಮುದ್ದೆ. ನೋಡಿರಿ ಸ್ವಲ್ಪ ಆರೋಗ್ಯ ಇಟ್ಬಿಡಿ ನೀವು, ಬಿಸಿದೇ ಇರುವಾಗ ಅಷ್ಟೊಂದು ಟೇಸ್ಟ್ ಬರಲ್ಲ. ಆರೋಗ್ಯ ಇಟ್ರೇ ಟೇಸ್ಟ್ ಬರ್ತತಿ. ನೋಡಿರಿ ಈಗ ನಾನು ಒಂದು ಪ್ಲೇಟಿಗೆ ಯಾವ ಥರ ತೆಗೆದಿಟ್ಟಿರ್ತೀನಿ ಮುದ್ದೆನಂತ. ಇದನ್ನೇ ನಾವು ಮಕ್ಕಳಿಗೆ ಮತ್ತು ನಮ್ಮ ಮನೆಯವರಿಗೆಲ್ಲ ಹಾಕ್ಕೊಟ್ಬಿಡ್ತೀನಿ ನಾನು ಬಂದಾಗ. ಈ ಥರ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಸವರಿ ಹಾಕಿಟ್ರೆ ಆಯಿತು. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.